ಪಾಪ ಅಲ್ಲಿ ಯಾರೋ ಒಬ್ಬ MP ಆಗಿ MLA ಆಗಿ ಮಿನಿಸ್ಟರ್ ಆಗಿ ಒಂದು MRI ಕೊಡ್ಸಕ್ಕಾಗಿರ್ಲಿಲ್ಲ ಚಿಕ್ಕಬಳ್ಳಾಪುರಕ್ಕೆ. ಅದೇ ಇಲಾಖೆ ಮಂತ್ರಿ ಆಗಿ ಅವರಿಗೆ ಸ್ವಂತ ಕ್ಷೇತ್ರದಲ್ಲಿ ಒಂದು MRI ಇಲ್ಲ ಅನ್ನೋ ಪರಿಜ್ಞಾನ ಇರಲಿಲ್ಲ, ಬಿಡುವಿರ್ಲಿಲ್ಲ. ರಾತ್ರಿ ಹೊತ್ತು ಅವತ್ತಿನ ನಾಯಕರನ್ನ ಕರ್ಕೊಂಡೋಗಿ ನಶೆಯಲ್ಲಿ ತೇಲಿಸಿ ಸೈನ್ ಹಾಕ್ಸ್ಕೊಳ್ತಾ ಇದ್ರು, ಏನು ಫೈಲ್ಗಳ ಮೇಲೆ. ಅದಕ್ಕೆ ಅದಕ್ಕೆ ಕೊಟ್ಬಿಟ್ಟು ನಾನೇನೋ ತಂದೆ ಅಂತ. ವಿಶೇಷ ಅನುದಾನ ಎಲ್ಲಿ ತಂದ್ರಿ ಹೇಳಿ? ವಿಶೇಷ ಅನುದಾನ ಎಲ್ಲಿ ತಂದ್ರಿ? ನಗರಸಭೆ ಎಲ್ಲಾ ನಗರಸಭೆಗೆ ಬಂದಿರುವಂತ ದುಡ್ಡಲ್ಲಿ ಕೊಟ್ಬಿಟ್ಟು ಆ ಕೆರೆ ಮಾಡಿದ್ವಿ. ಆ ಕೆರೆ ಅಲ್ಲಿ ಭಾಗದ ರೈತರು ವಿರೋಧ ಇತ್ತು, ಎಲ್ಲನೋ ಹೋಗ್ಲಿ ಆಯ್ತು ಮಾಡಿದ್ದಾರೆ ಅಂತ ಹೇಳಿ ಈಗ ಅಲ್ಲಿ ಕೆರೆ ಸಾಮರ್ಥ್ಯ 27 MLD ಅಷ್ಟೇ ಇರೋದು. ಮೂಲತಃ 35 MLD ಅದು ಹೂಳು ತುಂಬಿಕೊಂಡು 27 MLD ಇದೆ. ಅದನ್ನ 100 MLD ಅಷ್ಟು ಶೇಖರಣೆ ಮಾಡಬೇಕು, ಚಿಂತಾಮಣಿ ಟೌನ್ಗೆ ನೀರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನಾನು ಅದ್ರ ಕೆಳಗಡೆ ಒಂದು 350 ಮೀಟರ್ ಇನ್ನೊಂದು 36 ಕೋಟಿಯಲ್ಲಿ ಇನ್ನೊಂದು ಟ್ಯಾಂಕ್ ಮಾಡಬೇಕು ಅಲ್ಲೇಳಿ ಅಂತ ಹೇಳಿ, ಎರಡೂ ಸೇರಿದ್ರೆ ಟೌನ್ಗೆ ನೀರು ಜಾಸ್ತಿ ಆಗುತ್ತೆ ಅಂತ ಹೇಳಿ ಅದನ್ನು ಮೊನ್ನೆ ನಂದಿ ಕ್ಯಾಬಿನೆಟ್ ಅಲ್ಲಿ ಮಂಜೂರಾಗಿದೆ. ಅದು ಸದ್ಯದಲ್ಲೇ ಟೆಂಡರ್ ಆಗಿದೆ. ಬರೀ ಭೂ ಪರಿಹಾರ ಕೊಡುವಂಥದ್ದಕ್ಕೆ 16 ಕೋಟಿ ತೆಗೆದಿಟ್ಟಿದ್ದೀವಿ. ಅದರಲ್ಲಿ 20 ಕೋಟಿಯಲ್ಲಿ ಟ್ಯಾಂಕ್ ಕಟ್ತೀವಿ. ಇಷ್ಟೆಲ್ಲ ನಾವು ಯಾಕೆ ಮಾಡ್ತಾ ಇದ್ದೀವಿ ಹೇಳಿ? ಇವತ್ತೆಲ್ಲ ಇವತ್ತಿಗೆ ಯೋಚನೆ ಮಾಡ್ತಾ ಇಲ್ಲ ನಾವು. ಇನ್ನು 20 ವರ್ಷಕ್ಕೆ ಚಿಂತಾಮಣಿ ಬೆಳವಣಿಗೆ ಯಾವ ರೀತಿ ಆಗ್ಬೋದು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇವೆಲ್ಲ ಇಷ್ಟೆಲ್ಲ 2.5 ವರ್ಷದಲ್ಲಿ ನಾವು ಇಷ್ಟು ಕೋಟ್ಯಾಂತರ ರೂಪಾಯಿ ಅನುದಾನ ತಂದಿದ್ದೀವಿ. ಹೇಳ್ಕೊಂಡ್ರೆ ಬಹಳಷ್ಟಿದೆ. ಮಾರುಕಟ್ಟೆ ನೋಡಿ, ಟೆಂಡರ್ ಆಗಿದೆ, ಫೈನಲ್ ಸ್ಟೇಜಸ್ ಅಲ್ಲಿ ಇದೆ. IDSMT ಮಾರುಕಟ್ಟೆ ಯಾವ ರೀತಿ ನೀವೆಲ್ಲ ವಿಡಿಯೋ ನೋಡಿರ್ಬೋದು. ಎಷ್ಟು ಜನ ನೋಡಿದಾರೆ ಗೊತ್ತಿಲ್ಲ. ಯಾರ್ಯಾರು ಬೇರೆಯವ್ರು ನೋಡಿದಾಗ ಆಶ್ಚರ್ಯ ಪಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಏನಿದೆ ಈ ತರ ಮಾಡಿದೆಯಲ್ಲ ಡಿಸೈನ್ ಅಂತ. ರಾಮಕುಂಟೆಯಲ್ಲಿ ಖಾಸಗಿ ಬಸ್ ನಿಲ್ದಾಣ, ಟ್ರಕ್ ಟರ್ಮಿನಲ್ಲು, ಪಾರ್ಕು, ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸು ಮಾಡ್ತಾ ಇದ್ದೀವಿ. ಸ್ಟೇಡಿಯಂ ಅಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಕೋಲಾರಲ್ಲಿ ಮೊನ್ನೆ ಆಗಿದೆ ಸಿಂಥೆಟಿಕ್ ಟ್ರ್ಯಾಕ್. ಇವತ್ತು ಚಿಂತಾಮಣಿಯಲ್ಲಿ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಸ್ಟೇಡಿಯಂಗೆ 10 ಕೋಟಿ ರೂಪಾಯಿ ಕೊಡ್ಸಿದ್ದೀವಿ. ಅದು ಕೂಡ ಟೆಂಡರ್ ಈಗ ಕರಿಬೇಕು ಅವರು ಸೋಮವಾರ. ಬಹಳ ಸ್ಲೋ ಇದ್ದಾರೆ ಸ್ವಲ್ಪ ಇವರು. ಸ್ವಲ್ಪ ನನ್ನ ಸ್ಪೀಡ್ಗೆ ಇವ್ರು ಬರೋದೇ ಇಲ್ಲ. ಅದೊಂದು ಸಮಸ್ಯೆ ಆಗ್ಬಿಟ್ಟಿದೆ ನನಗೆ. ನಾನೇ ತಳ್ಳಬೇಕು. ನಂದಿ ಹಿಲ್ಸ್ಗೆ 10 ಕೋಟಿ ಕೊಡ್ಸಿದ್ದೀನಿ, 9 ಕೋಟಿ. ಅದ್ರ ಮೇಲೆ ಅಲ್ಲಿ ಕೂಡ ಎಲ್ಲ ಇಷ್ಟೆಲ್ಲ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಪಾಪ ಅಲ್ಲಿ ಯಾರೋ ಒಬ್ಬ MP ಆಗಿ MLA ಆಗಿ ಮಿನಿಸ್ಟರ್ ಆಗಿ ಒಂದು MRI ಕೊಡ್ಸಕ್ಕಾಗಿರ್ಲಿಲ್ಲ ಚಿಕ್ಕಬಳ್ಳಾಪುರಕ್ಕೆ. ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತೇಳಿ ನಮ್ಮ ಪರೀಕ್ಷಾ ಪ್ರಾಧಿಕಾರದಲ್ಲಿ 8.25 ಕೋಟಿ ಕೊಡಿಸಿ ಅದು ಕಾಮಗಾರಿ ಪೂರ್ಣ ಆಗ್ತಾ ಇದೆ. MRI 12 ಕೋಟಿ MRI ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಅದೇ ಇಲಾಖೆ ಮಂತ್ರಿ ಆಗಿ ಅವರಿಗೆ ಸ್ವಂತ ಕ್ಷೇತ್ರದಲ್ಲಿ ಒಂದು MRI ಇಲ್ಲ ಅನ್ನೋ ಪರಿಜ್ಞಾನ ಇರಲಿಲ್ಲ, ಬಿಡುವಿರ್ಲಿಲ್ಲ. ರಾತ್ರಿ ಹೊತ್ತು ಅವತ್ತಿನ ನಾಯಕರನ್ನ ಕರ್ಕೊಂಡೋಗಿ ನಶೆಯಲ್ಲಿ ತೇಲಿಸಿ ಸೈನ್ ಹಾಕ್ಸ್ಕೊಳ್ತಾ ಇದ್ರು, ಏನು ಫೈಲ್ಗಳ ಮೇಲೆ. ಅಧಿಕಾರಿಗಳು ಹೇಳೋರಂತೆ, ಏನ್ರಿ ಫುಲ್ ನಶೆ ವಾಸನೆ ಇದೆ ಫೈಲ್ ಎಲ್ಲ, ರಾತ್ರಿ ಅದು ಎಲ್ಲಿ ಯಾವ ಟೈಮಲ್ಲಿ ಸೈನ್ ಮಾಡಿಸಿದ್ರು ಅಂತ. ರಾತ್ರಿ ನಾನು ಎಷ್ಟೋ ಸತಿ ಹೇಳಿದ್ದೀನಿ, ನಾವೆಲ್ಲ ಹಗಲೊತ್ತು ಕೆಲಸ ಮಾಡಿದ್ರೆ ಅವ್ರು ರಾತ್ರಿ ಹೊತ್ತು ಕೆಲಸ ಮಾಡ್ತಾ ಇದ್ದೀವಿ. ಇವ್ರು ನನ್ನ ಬಗ್ಗೆ ಆರೋಪ ಮಾಡ್ತಾರೆ. ಅವ್ರು ಯಾರೋ ಗೆಸ್ಟ್ ಫ್ಯಾಕಲ್ಟಿ, ಪಾಪ ಅವ್ರಿಗೆ ಸಂಬಳ ಸಿಗೋದು 32,000ದಿಂದ 40,000. ಅವ್ರ ಹತ್ರ ಲಕ್ಷಾಂತರ ರೂಪಾಯಿ ಇಸ್ಕೊಂಡ್ಬಿಟ್ಟಿದ್ದೀನಿ. ನಮಗ್ ಗೊತ್ತಿದೆ ಆ ಕಷ್ಟ ಏನು ಅನುಭವಿಸ್ತಾ ಇದೀವಿ. ಅವರು ಬೈತಾವ್ರೆ, ಇವರು ಬೈತಾವ್ರೆ. ಏನ್ ಹೇಳ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ. ಅವನು ಮಾತಾಡ್ತಾನೆ ಅದೇನೋ ಕೈಗಾರಿಕೆ ಅದಂತ. 1 ಎಕರೆ ಕೈಗಾರಿಕೆ ಮಾಡಿಲ್ಲ ಯೋಗ್ಯತೆಗೆ. 3.5 ವರ್ಷ ಮಂತ್ರಿ ಆಗಿದ್ದ. 1 ಎಕರೆ ಕೈಗಾರಿಕೆ ಪ್ರದೇಶ ಈ ಜಿಲ್ಲೆಯಲ್ಲಿ ಮಾಡಿದ್ರೆ ನೀವೇನ್ ಹೇಳ್ತೀರ? ಇವತ್ತು ಸಂತೋಷವಾಗಿ ನಮ್ಮ ಭಾಗದಲ್ಲಿ ರೈತರು ಮಾಡಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಈಗಾಗಲೇ ಇನ್ನ ಬೇರೆ ಬೇರೆದಕ್ಕೆ ಜಾಗ ಕೊಡೋದಕ್ಕೆ ಮಾಡ್ತಾ ಇದೀವಿ. ಏನೋ ಈ ಭಾಗದಲ್ಲಿ ಕೈಗಾರಿಕೆಗಳು ಚೆನ್ನಾಗಿ ಆಗ್ಬೇಕು, ರೈತರಿಗೆ ಅಂತರ್ಜಲ ವೃದ್ಧಿ ಮಾಡುವಂಥದ್ದು ಆಗ್ಬೇಕು, ಎರಡೂ ಸಮಾನವಾಗಿ ನಾವು ಪರಿಗಣಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇದು ಯಾವುದು ಸಹಿಸ್ಕೊಳಕ್ ಅವ್ರಿಗೆ ಆಗ್ತಾ ಇಲ್ಲ. ಸುಮ್ಮನೆ ಮಾತಾಡ್ಬಿಡೋದು. ರಾತ್ರಿ ಹೊತ್ತು ಯಾರು ಅಲ್ಲಿ 4 ಸೀಸನ್ಸ್ ಹೋಟ್ಲಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ರಿ? ಅಲ್ಲಿ ರಿಸಾರ್ಟ್ ಅಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ರಿ? ಅದ್ಯಾರೋ ಉನ್ನತ ಮಟ್ಟದ ನಾಯಕರ ಹೆಂಡತಿ ಮಗ ಬಂದು ಬಾಯಿಗೆ ಬಂದಿದ್ದಿ ಮನೇಲಿ ಬಂದು ಬೈದ್ರು ಅಂತ ನನಗೆ ಮಾಧ್ಯಮದವ್ರು ಹೇಳ್ತಾ ಇದ್ರು. ಯಾರು ಬಂದು ಬೈದಿದ್ದಿ ಮನೆಯಲ್ಲಿ? ಇಂಥ ಅಲ್ಕ ಕೆಲಸ ಯಾಕೆ ಮಾಡ್ತೀಯಾ, ನಮ್ಮ ಯಜಮಾನ್ರನ್ನ ಯಾಕೆ ಹಾಳು ಮಾಡ್ತೀಯ ಅಂತ ಬೈದವ್ರು ಯಾರು? ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಮಾನ್ಯ ಸುಧಾಕರ್ ಅವರೇ, ಲೋಕಸಭಾ ಸದಸ್ಯರು? ಇದ್ರ ಬಗ್ಗೆ ಉತ್ತರ ಕೊಡಕ್ಕಾಗತ್ತ ನಿಮ್ ಕೈಯಲ್ಲಿ? ಯಾರು ನಿಮ್ಮ ಮನೇಲಿ ಬಂದು ಬೈದವರು? ರಾತ್ರಿ 2 ಗಂಟೆ 3 ಗಂಟೆಗೆ ತೇಲಾಡಿಸ್ಕೊಂಡು ನಮ್ಮ ಯಜಮಾನ್ರನ್ನ ಮನೇಲಿ ಮಲಗಿಸ್ತಿದ್ರಲ್ಲ ತಂದು ಯಾರು ಅಂತ ಹೇಳಿ ಯಾಕೆ ನಿಮ್ಮ ಹತ್ರ ಗಲಾಟೆ ಮಾಡಿದ್ರು? ನಾನು ಹೇಳ್ತಾ ಇರ್ಲಿಲ್ಲ, ನಿಮ್ ಪಕ್ಷದವರೇ ಮಾತಾಡ್ತಿದ್ರು. ಅವತ್ತಿನ ಪರಿಸ್ಥಿತಿ ಏನಿತ್ತು ಅಂತ ನಿಮ್ ಪಕ್ಷದವ್ರು ಹೇಳ್ತಾ ಇದ್ರು. ಇಷ್ಟೆಲ್ಲ ನಿಮ್ದು ಇಟ್ಕೊಂಡು
ವಿನಾಕಾರಣ ನನ್ನ ಮೇಲೆ, ನಮ್ಮ ಅಣ್ಣನ ಮೇಲೆ, ಇನ್ನೊಬ್ಬರ ಮೇಲೆ, ನಮ್ಮ ಅಣ್ಣ ಇಲ್ಲಿ ಜವಾಬ್ದಾರಿ ಹೊತ್ಕೊಂಡು ನನ್ನ ಜವಾಬ್ದಾರಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಈ ರೀತಿ ನೀವು ಮಾಡ್ದಂಗೆ ಎಲ್ಲರೂ ಮಾಡ್ತಾರೆ ಅಂತ ಭಾವಿಸಿದ್ದೀರಾ? ಜಿಲ್ಲೆಯಲ್ಲಿ ಅಧಿಕಾರಿಗಳನ್ನು ಕೇಳಿ ನಾನು ಯಾವ ರೀತಿ ನಡ್ಕೊಳ್ತಾ ಇದ್ದೀನಿ, ಯಾವ ರೀತಿ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ತಾ ಇದ್ದೀನಿ. ನಿಮ್ಮಾಗಿ ನಾನು ಯಾವತ್ತೂ ನಡ್ಕೊಂಡಿಲ್ಲ. ನಿಮ್ಮ ಥರ ರಾಜಕಾರಣ ನಾನು ಮಾಡಿಲ್ಲ. ಕೋವಿಡ್ ಸಂದರ್ಭದಲ್ಲಿ 27 ಜನ ಸಾವಿಗೆ ನಾನು ಕಾರಣ ಆಗಲಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಆ ಕಷ್ಟದ ಪರಿಸ್ಥಿತಿಯಲ್ಲಿ ಲೂಟಿ ಮಾಡ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಿಲ್ಲ. ಇವೆಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿದ್ರೆ ಬಹುಶಃ ನಿಮಗೂ ಶೋಭೆ ತರ್ತದೆ. ಅತಿಥಿ ಉಪನ್ಯಾಸಕರ ಸಮಸ್ಯೆ ಏನು ಅಂತ ಮೊದಲು ತಿಳ್ಕೊಳ್ಳಿ.